ಆಮೇಲೆ ಹೀರೋ ಯಾರು ಸರ್ ಅಂತ ನಾ ಪಕ್ಕದಲ್ಲಿ ಹಿಂಗೆ ಕೂತಿದ್ದೆ. ದೀಪು ನೀನು ಹೇಳು ಅಂತ ಹಿಂಗೆ ತಿರುಗ್ಬಿಟ್ಟೆ. ದೀಪು ನನಗೆ 2 ದಿನ ಟೈಮ್ ಕೊಡಿ. ಅರಸಯ್ಯ ಅಂದ್ರೆ ಮಹಾಂತೇಶ್ ಬಿಟ್ಟು ಇನ್ಯಾರು ಮಾಡಕ್ಕೆ ನನ್ನ ಮೈಂಡಲ್ಲಿ ಇಲ್ವೇ ಇಲ್ಲ. ಭರತನಾಟ್ಯ ಡ್ಯಾನ್ಸರು, ನಾನು ವಲ್ಗರ್ ಡ್ಯಾನ್ಸರ್, ನಾನು ಡ್ಯಾನ್ಸ್ ಬರಲ್ಲ, ಏನು ಇಲ್ಲ. ಕೊರಿಯೋಗ್ರಾಫರ್ ಬಂದರೆ ಸ್ಟೆಪ್ಪು ಸರ್ 3 4 2 1 ಅನ್ನೋರು ಎಣ್ಣೆ ಇಟ್ಟಿದ್ರು. ಸರ್ ಕುಡೀರಿ ಸರ್ ಮಾಡಿದ್ದೆ ಗೊತ್ತಾ ಸ್ಟೆಪ್ಪು. ಯೂನಿಕ್ಕಾಗಿ ಯಾವುದಿದೆಯೋ ಅದನ್ನು ಪಿಕ್ ಮಾಡ್ಕೊಳ್ಳೋದು. ನೈಟು ಬೆಳಿಗ್ಗೆ ಹೋಗಿ ಶೂಟಿಂಗ್ ಮಾಡೋದು. ಇವ್ರು ನಿಂಗೆ ತಿರುಗಿಸಿ ಹಿಂಗೆ ಹಿಡ್ಕೋಬೇಕು. ನಾನು 45 ಟೇಕ್ ಸರ್ ಅದು ಆಗಿದ್ದು. ನೊಂದು ಬೆಂದು ಹೋದ್ರೆ ಕೊನೆಗೊಂದು ಶಾಟ್ ಓಕೆ ಆಯಿತು. ಚಪ್ಪಾಳೆ ಏನು ಅಂತೀರ ಅವತ್ತು ಮುಗಿಸ್ತಲ್ಲಪ್ಪ. ಇಂಡಸ್ಟ್ರಿಗೆ ಹೀರೋಯಿನ್ಗಳು ಬೇಕಾಗಿದ್ದಾರೆ. ಸೊ ತುಂಬ ಪ್ರಾಮಿಸಿಂಗಾಗಿ ಕಾಣಿಸ್ತಾ ಇದೆ ಕಂಟೆಂಟು. ನೀವು ಪ್ರಾಮಿಸಿಂಗಾಗಿ ಕಾಣಿಸ್ತಾ ಇದ್ದೀರಾ. ಸೊ ಹಿನ್ನೆಲೆ ಮತ್ತು ಈ ಪರಿಚಯ. ನನ್ನ ಪರಿಚಯ, ನಾನು ರಶ್ಮಿತಾ ಗೌಡ ಅರಸಯ್ಯನ ಪ್ರೇಮ ಪ್ರಸಂಗದಿಂದ ಕನ್ನಡ ಸಿನಿಮಾಗೆ ಮೊದಲನೇ ಸಿನಿಮಾ. ಸೊ ಕನ್ನಡಗೆ ಬರ್ತಾ ಇರೋದು ನಂಗೆ ಭಾಳ ಖುಷಿ ಇದೆ. ಸೊ ಪಾದಾರ್ಪಣೆ ಮಾಡ್ತಾ ಇದ್ದೀನಿ ಈ ಸಿನಿಮಾ ಥ್ರೂ. ನಾನು ಬೇಸಿಕ್ಲಿ ಭರತನಾಟ್ಯಂ ಆರ್ಟಿಸ್ಟ್. ಒಂದು 20-25 ವರ್ಷ ಆಯಿತು ಭರತನಾಟ್ಯಂ ಪ್ರೊಫೆಷ್ನಲ್ ನಾನು. ಸೊ ಅದ್ರ ನಂತರ ಹೀಗೆ ಬ್ಯೂಟಿ ಪ್ಯಾಜೆಂಟ್ಸು, ಮಾಡಲಿಂಗು, ಇವಾಗ ಸಿನಿಮಾ. ಸೊ ಇದು ನನ್ನ ಒಂದು ಚಿಕ್ಕ ಪರಿಚಯ. ಅಂದರೆ ನೀವು ಯಾವ ವಯಸ್ಸಿಂದ ಭರತನಾಟ್ಯ ಮಾಡ್ತಾ ಇದ್ದೀರಾ? 6. ಹಾಂ, ಸಡನ್ನಾಗಿ 25 ವರ್ಷ ಅನುಭವ ಅಂತಂದರೆ 6ನೇ ವಯಸ್ಸಿಂದ. ಸೊ ಓಕೆ, ಈ ಒಂದು ಸಿನಿಮಾ, ಈ ಒಂದು ಪಾತ್ರಧಾರಿಗಳು, ಈ ಒಂದು ಸಿನಿಮಾ ಸಿಕ್ಕಾಗ ಮತ್ತು ನೀವು ನಿಮ್ಮ ನೇಟಿವು ಮತ್ತು ಈ ಕತೆ ನಡೆಯುವಂಥ ಒಂದು ಜಾಗ, ಆ ಭಾಷೆ, ಸೊ ತುಂಬ ಈಸಿ ಆಗಿರುತ್ತೆ ನಿಮಗೆ ಅಂತ ಅನ್ಕೋತೀನಿ. ಹೌದು. ಅಂದರೆ ನಾನು ಮೂಲತಃ ಚಿಕ್ಕಮಗಳೂರವಳು. ಹಳ್ಳಿ ವಾತಾವರಣ ನಂಗೆ ಚಿಕ್ಕಮಗಳೂರಲ್ಲಿ ಸಿಗಲಿಲ್ಲ. ಆದರೆ ನನ್ನ ಅಮ್ಮ ಮಂಡ್ಯದ ಪಾಂಡವಪುರ ಅಂತ. ಸೊ ನನ್ನ ಹಾಲಿಡೇಸ್ ಎಲ್ಲ ಈ ಬೇಸಿಗೆ ರಜೆಗಳೇನು ಕೊಡ್ತಾಯಿದ್ರು, ನನ್ನ 2 ತಿಂಗಳು ಬೇಸಿಗೆ ರಜೆ ಎಲ್ಲ ನಾನು ಕಳೆದಿದ್ದೆ ನಮ್ಮ ಅಜ್ಜಿ ಮನೇಲಿ. ಸೊ ನಮ್ಮ ಅಜ್ಜಿ ಮನೇಲಿ ಇದ್ದಿದ್ದ ವಾತಾವರಣ ಇದು. ಅದೊಂದು ಚಿಕ್ಕ ಜಾಗ, ಹಳ್ಳಿ ಥರನೇ ಅದನ್ನು. ಸೊ ಹಸು, ಕೊಟ್ಟಿಗೆ, ಬೆರಡಿ ಇದನ್ನೇ ನೋಡಿ ಬೆಳೆದಿದ್ದು, ಹಳ್ಳಿ ಜನನ ನೋಡಿ ಬೆಳೆದಿದ್ದು. ಸೊ ನನಗೆ ಅಷ್ಟೊಂದು ಮೇಜರ್ ಡಿಫ್ರೆನ್ಸ್ ಆಗಲಿಲ್ಲ. ಆ್ಯಂಡ್ ನಾವೆಲ್ಲ ಅಂದ್ಕೊಂಡಂಗೆ ನಮ್ಮ ಮೂಲಕ್ಕೆ ವಾಪಸ್ ಹೋದಂಗಿತ್ತು ನಮ್ಮ ಸಿನಿಮಾ ಸೆಟ್ಟಲ್ಲಿ. ನಾವೆಲ್ಲರೂ ಹೆಂಗೆ ಬೆಳೆದು ಬಂದ್ವಿ ಅದನ್ನ ಮತ್ತೆ ಒಂಥರ ರೀಲಿವ್ ಮಾಡೋ ಒಂದು ಆಪರ್ಚುನಿಟಿ ನಮಗೆ. ಸೊ ನನಗಂತೂ ಖುಷಿ ಆಯಿತು. ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ಸೆಟ್ಟಲ್ಲಿ. ಅಲ್ಲಿ ಇಲ್ಲಿ ಪಾಪ ನಮ್ಮ ದೀಪು ಅವರಿಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು ಮಧ್ಯದಲ್ಲಿ. ಬಟ್ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಖುಷಿ ಆಯಿತು ನಮಗೆ. ಅದು ಸೆಟ್ ಥರನೇ ಅನಿಸ್ಲಿಲ್ಲ, ಯಾಕೆಂದರೆ ನಾವು ಗೊರೂರಲ್ಲೇ ಹೋಗಿ ಶೂಟ್ ಮಾಡಿದ್ರಿಂದ ಸೆಟ್ ಥರನೇ ನಮ್ಗೆ ಅನಿಸೇ ಇಲ್ಲ ನಾವೆಲ್ಲೋ ಸೆಟ್ ಹಾಕಿ ಮಾಡಿದ್ವಿ ಅಂತ. ಎಲ್ಲ ನಿಜವಾದ್ದು ಇರೋ ಮನೆಗಳಲ್ಲಿ ಯಾರಿಗೆ ಕೇಳಿ ಮಾಡಿರೋದ್ರಿಂದ. ಸೊ ಇಟ್ ವಾಸ್ ಫನ್, ಸೂಪರ್ ಫನ್. ಒಂದು ಅಂದರೆ ನಾನಾಗಲೇ ಆಫ್ ದ ರೆಕಾರ್ಡ್ ಮಾತಾಡ್ತಿದ್ದೆ, ಅಂದರೆ ಒಂದು ಸಿನಿಮಾ ನೀವು ಕಲ್ತಿರೋಂಥ ವಿದ್ಯಾರ್ಥಿಗಳು, ಸಿನಿಮಾನ ಕಲ್ತಿರೋಂಥ ವಿದ್ಯಾರ್ಥಿಗಳು, ಅಂದರೆ ವಿದ್ಯಾರ್ಥಿಗಳಾಗಿ ಸಿನಿಮಾನ ಕಲಿತು ಅಂದರೆ ನಿರ್ಮಾಪಕರ ಸಮೇತ. ಸೊ ನೀವು ತಪ್ಪು ಮಾಡೋದಕ್ಕೆ ಅಥವಾ ತಪ್ಪು ಅಂದರೆ ಆ ಥರ ಅಲ್ಲ, ಒಂದಷ್ಟು ವಿಷಯನ ತುಂಬ ಗಾಢವಾಗಿ ತಿಳ್ಕೊಂಡೇ ಕೆಲಸ ಮಾಡಿರ್ತೀರ ಅಂತ ನನ್ನ ನಂಬಿಕೆ. ಅದು ವಿಜುವಲಲ್ಲೂ ಕಾಣಿಸ್ತಾ ಇದೆ. ಈ ಥರದ್ದೇ ಒಂದು ಸಿನಿಮಾ ರೀಸೆಂಟ್ಲಿ ಆಗಿದ್ದು, ಇದೇ ಥರದ್ದೇ ಒಂದು ಆವಾಗಲೇ PD ಹತ್ರ ಮಾತಾಡ್ತಿದ್ದೆ, ಅವರು ಅದನ್ನು ಹೇಳೋದು, ನಾವೆಲ್ಲ ರಂಗಭೂಮಿಯವರು ಸರ್ ಅಂತ. ಸಾಮ್ಯತೆಗಳು ಕೊಟ್ಟರವರು, ಏನು ಸೂಫ್ರಮ್ ಶೋಗು ಮತ್ತು ನಮ್ಮ ಸಿನಿಮಾಗೂ ಸಾಮ್ಯತೆಗಳು ನೋಡಿ ಸರ್, ಅವರು ರಂಗಭೂಮಿ, ನಾವು ರಂಗಭೂಮಿ. ಎಷ್ಟು ಈಕ್ವಲ್ ಆಗಿದೆ ಅಂತಂದರೆ ಗೊತ್ತಿಲ್ಲ, ಜನ ಅದನ್ನು ಡಿಸೈಡ್ ಮಾಡ್ತಾರೆ, ಅದು ಬೇರೆ ವಿಷಯ. ಬಟ್ ತುಂಬ ವಿಶೇಷವಾಗಿತ್ತು. ಮತ್ತು ನನಗೆ ತುಂಬ ಕುತೂಹಲ ಆಗಿದ್ದು, ನೀವು 3 ಜನ ಅಂದರೆ ನಿರ್ಮಾಪಕರ ಸಮೇತ ಸಿನಿಮಾ ಕಲ್ತು ಬಂದಿರೋಂಥ ನಿರ್ಮಾಪಕ ಅನ್ನೋದು ಇವತ್ತಿಗೆ ಇಂಡಸ್ಟ್ರಿಗೆ ತುಂಬ ಅವಶ್ಯಕತೆ. ಎಸ್ ಸರ್, ನಾನು ಪ್ರವೀಣ್ ಸರ್ ಏನು ಹೇಳೋದು ಅಂದರೆ ಸರ್, ಯಾವುದಾದ್ರೂ ಒಂದು ಜಾಗಕ್ಕೆ ನಾನು ಕೆಲಸ ಮಾಡೋಕ್ಕೆ ಅಂತ ಹೋದಾಗ ಆ ಕೆಲಸದ ಬಗ್ಗೆ ತಿಳ್ಕೊಂಡು ಅನುಭವ ತಗೊಂಡು ಹೋಗಿ ಕೆಲಸ ಮಾಡಿದ್ರೆ ಆ ಕೆಲಸ ಪರ್ಫೆಕ್ಟಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಟೊಯೋಟಾ ಕೆಲಸ ಬಿಟ್ಟು ಬಂದು ಥಿಯೇಟ್ರ್ ಮಾಡಿ ಆ್ಯಕ್ಟಿಂಗ್ ಡಿಪ್ಲೊಮಾ ಮುಗಿಸ್ಕೊಂಡು ಆದಮೇಲೆ ನಾನು ಕೆಲಸ ಕೊಡಿ, ನನ್ನ ಕೆಲಸ ಬರುತ್ತೆ ಅಂತ ಕೇಳಿದೆ. ನಾನು ಈ ಬದಲಾವಣೆ ಎಲ್ಲರಲ್ಲೂ ಆಗಬೇಕು. ಹೋಗ್ತಾ ಇದ್ರೆ ಕೆಲಸಕ್ಕೆ ಅದನ್ನು ಕಲೀರಿ ಒಂದು ಸಾರಿ, ಅದರ ಅನುಭವ ಪಡ್ಕೊಳ್ಳಿ, ಆಮೇಲೆ ಕೇಳಿ ಕೆಲಸ ಮಾಡಿ. ಯಾಕೆಂದರೆ ಅದು ಇಂಡಸ್ಟ್ರಿಗೂ ಒಳ್ಳೆಯದು, ಒಂದಿಷ್ಟು ನಿರ್ಮಾಪಕರಿಗೂ ಒಳ್ಳೆಯದು, ಒಂದಿಷ್ಟು ನಟರಿಗೂ ಒಳ್ಳೆಯದು, ಒಂದಿಷ್ಟು ಟೆಕ್ನಿಷಿಯನ್ಗೂ ಒಳ್ಳೆಯದು.
ಸೊ ಇಲ್ಲ ಅಂದರೆ ಏನಾಗ್ಬಿಡುತ್ತೆ ಅದು ಈಗ 100 ಜನ ಇರ್ತೀವಿ ಅಂದ್ಕೊಳ್ಳಿ, ಯಾರೋ 3 ಜನ ಮಾಡೋ ತಪ್ಪಿಗೆ 97 ಜನದ ಮೇಲೂ ಆಪಾದನೆ ಬಂದಂಗೆ ಆಗ್ತಾಯಿದೆ ಕೆಲವೊಂದು ಮೂಮೆಂಟಲ್ಲಿ. ಸೊ ಅದು ಆಗೋದು ಬೇಡ. ಪ್ರತಿಯೊಬ್ಬರಿಗೂ ವಿಷಯ ತಿಳ್ಕೊಳ್ಳಿ, ಏನು ಮಹಾನ್ ಏನಿರಲ್ಲ, ಒಂದು ಸಾರಿ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ಏನು ಎತ್ತ ಡೀಟೇಲ್ಸು ಅಥವಾ ಎಲ್ಲನೂ. ಅದೊಂದು ನಮ್ಮ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಕಲಿಕೆ ಮುಂದುವರಿಬೇಕು ಅಂತ ಅಷ್ಟೇ. ಯಾರೇ ಆಗಲಿ ಕಲಿಕೆಯಲ್ಲಿ ಬಂದು ಕೆಲಸ ಮಾಡಿದ್ರೆ ಒಳ್ಳೆಯದು ಅಂತ. ಒಂದು ಇದು ನೀವು ಹೇಳಿದ ಕರೆಕ್ಟ್ ಪಾಯಿಂಟು, ಅಂದರೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಸಿನಿಮಾಗೆ ಅಂತ. ಮೊದಲೆಲ್ಲ ನೀವು ದೊರೆ ಭಗವಾನ್ ಆಗಲಿ ಅಥವಾ ಚಿ ಉದಯಶಂಕರ್ ಅವರೆಲ್ಲ ನೋಡಿ ಒಂದು ಪರಂಪರೆ ನಮ್ಮ ಇಂಡಸ್ಟ್ರಿಯಲ್ಲಿ ಎಷ್ಟು ದೊಡ್ಡ ಇತಿಹಾಸ ಇದೆ ಅಂದರೆ, ಇನ್ಕ್ಲೂಡಿಂಗ್ ನಾಗಾಭರಣ ಅವರು, ನಾಗತಿಹಳ್ಳಿ ಅವರು, ನಾನು ಹಂಗೆ ಅಂದ್ಬಿಟ್ಟು ಓದ್ದೇ ಇರೋ ಏನು ಕೆಲಸ ಮಾಡಿಲ್ಲ ಅಂತ ಆ ಥರದವರು ತುಂಬ. ಈಗ ಪ್ರೇಮ್ ಸಾರ್ ಇವರೆಲ್ಲ ತುಂಬ ದೊಡ್ಡ ಸಾಧನೆ ಮಾಡಿದ್ದಾರೆ. ಆ ವಿಷಯಕ್ಕೆಲ್ಲ ಹೇಳ್ತಾ ಇರೋದು, ಸಿನಿಮಾನ ಓದ್ಕೊಳ್ಳೋ ಅಂಥದ್ದು, ಸಾಹಿತ್ಯನ ಓದ್ಕೊಳ್ಳೋ ಅಂಥದ್ದು, ಆವಾಗ ಮಾತ್ರ ಇಷ್ಟು ಅಚ್ಚುಕಟ್ಟಾಗಿ ಆ ಕೃತಿನ ಇಳಿಸೋದಕ್ಕೆ ಸಾಧ್ಯ, ದೃಶ್ಯನ ತೋರಿಸೋದಕ್ಕೆ ಸಾಧ್ಯ. ಸೊ ಆ ಒಂದು ವಿಷಯಕ್ಕೆ ನಾನು ಗೊತ್ತಿರಲಿಲ್ಲ ನಿಜವಾಗ್ಲೂ, ನೀವು ಅಭಿನಯ ತರಂಗ ಸ್ಟೂಡೆಂಟ್ಸು ಅಥವಾ ನೀವು ಈ ಥರ ಎಲ್ಲ ಓದ್ಕೊಂಡಿದ್ದೀರ ಅಂತ ಗೊತ್ತಿರಲಿಲ್ಲ. ಬಟ್ ಆ ವಿಷಯ ಅದು ನೀವು ಇವಾಗ ನೀವು ಹೇಳಿದ್ಮೇಲೆ ನಂಗೆ ಗೊತ್ತಾಗ್ತಿದೆ. ಬಟ್ ನೀವು ಹೇಳೋದಕ್ಕಿಂತ ಮೊದಲೇ ನಿಮ್ಮ ವಿಜುವಲ್ ಅದನ್ನು ಹೇಳ್ತಾ ಇದೆ, ಇವರು ತಿಳ್ಕೊಂಡಿರೋ ಜನ ಅಂತ. ಸೊ ಆ ಒಂದು ವಿಚಾರಕ್ಕೆ ಬರುತ್ತಿರೋದಾದರೆ, ಈ ಥರದೊಂದು ಕಂಟೆಂಟ್ನ ನೀವು ಕ್ರಿಯೇಟ್ ಮಾಡಿದ್ದಾಗಲಿ, ನಿರ್ಮಾಪಕರ ಧೈರ್ಯ ಮಾಡೋದಾಗಲಿ, ನೀವೆಲ್ಲ ಸೇರಿಕೊಂಡು ಈ ಒಂದು ಸಿನಿಮಾನ ಕಟ್ಟೋದಾಗಲಿ ಹೇಗಾಯಿತು ಅಂತ? ಸರ್, ಮೊದಲಿಗೆ ನಾನು ಅದೇ ಕತೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ, ಅಂದರೆ ನಮ್ಮೂರಿನ ಕಥೆಗಳು ಅವಾಗ ನಾನು ಹೇಳ್ದಂಗೆ, ನಾನು ಅಟ್ಲೀಸ್ಟ್ ನಾನು ನೋಡಿರ್ತಕ್ಕಂಥ ಒಂದು ಪಾತ್ರಗಳನ್ನ ನಾನು ಫಸ್ಟು, ಅಂದರೆ ಓಕೆ ಈ ಪಾತ್ರ ಇಟ್ಕೊಂಡು ಏನು ಹೇಳ್ಬೋದು. ಈಗ ಅರಸಯ್ಯನ ಪ್ರೇಮ ಪ್ರಸಂಗ ಅಂತಂದರೆ ಓಕೆ, ಅರಸಯ್ಯ ಒಬ್ಬ ಇರ್ತಾನೆ, ಆ ಅರಸಯ್ಯನ ಪ್ರೇಮಗಳನ್ನ ಪ್ರಸಂಗಗಳು ಹೆಂಗೆ ತೊಗೊಂಡು ಹೋಗಬೇಕು ಅನ್ನೋದು ಕೆಲವೊಂದಷ್ಟು ಪಾತ್ರಗಳಿದ್ವಲ್ಲ ನಮ್ಮೂರಿನ. ನಾನು ನೋಡಿದಂಥ ಒಂದಷ್ಟು ಪಾತ್ರಗಳೇನು ಮಾಡ್ತು ಅಂದರೆ ಸಿನಿಮಾದಲ್ಲಿ ನಾನು ತಂದಿದ್ದೀನಿ ಸರ್, ಅಷ್ಟೇ. ಅದು ಬಿಟ್ಟರೆ ಎಕ್ಸ್ಟ್ರಾ ನಾನೇನೋ ಅದಕ್ಕೆ ಆ್ಯಡ್ ಮಾಡಿಲ್ಲ. ಬಟ್ ಏನಂತಂದರೆ ಅದನ್ನು ಒಂದು ಕಾದಂಬರಿ ರೂಪದಲ್ಲಿ ಇಳಿಸ್ಬೇಕು ಅಂತಂದಾಗ ಎಲ್ಲ ಒಂದು ಪಾತ್ರಗಳಿಗೂ ಒಂದು ಚೌಕಟ್ಟು ಅಂತ ಇರುತ್ತೆ. ಅಂದರೆ ಆ ನಗು, ಅಳು ಮತ್ತು ಎಮೋಷ್ನಲಿ ಇಷ್ಟೇ ಇರಬೇಕು, ಪಾತ್ರಗಳ ಪರಿಚಯ ಆಗಿರ್ಬೋದು, ಅದೆಲ್ಲ ಅಷ್ಟೇ ಇರಬೇಕು. ಒಂದು ಗ್ರಾಫ್ ಇರುತ್ತೆ, ಅದು ಒಂದು ಪಾತ್ರಕ್ಕೆ ಒಂದು ಲ್ಯಾಂಡ್ ಅಂತ ಒಂದು ಇರುತ್ತೆ. ಓಕೆ, ಈ ಪಾತ್ರನ ಇಲ್ಲಿ ತಂದು ನಾನು ಲ್ಯಾಂಡ್ ಮಾಡ್ಬೋದು ಸ್ಕ್ರಿಪ್ಟ್ಗಳಲ್ಲಿ. ಇದೆಲ್ಲ ಕಂಪ್ಲೀಟ್ ಎಲ್ಲ ಆದಮೇಲೆ ನಾನು ನಿರ್ಮಾಪಕರ ಹತ್ರ ಓದಿದ್ದು ಫಸ್ಟು. ಯಾಕೆಂದರೆ ನಾನು ಒಂದು ಲೈನ್ ಏನೋ ಹೇಳಿ ಮತ್ತೆ ಅವ್ರಿಗೆ ಡಿಸಪಾಯಿಂಟ್ ಆಗೋದು ಬೇಡ, ಸ್ಟೋರಿ ಆಗಲಿ ಮತ್ತು ಇನ್ನೊಂದೇನೋ ಆಗಲಿ, ಇಲ್ಲ ಸ್ಕ್ರೀನ್ ಪ್ಲೇ ಆಗಲಿ, ಡೈಲಾಗ್ ಕ್ವಶನ್ ಆಗಲಿ ಅಂತ ಹೇಳೋದು ಅದೆಲ್ಲ ಬೇಡ ಅನ್ಕೊಂಡು ಏನು ಮಾಡಿದೆ, ಬಾಂಡ್ ಸ್ಕ್ರಿಪ್ಟ್ ಫಸ್ಟ್ ರೆಡಿ ಮಾಡ್ಕೊಂಡು ಹೋಗಿ ನಾನು ನಿರ್ಮಾಪಕರ ಹತ್ರ ಪಿಚ್ ಮಾಡಿದಾಗ ಅವರು ಓಕೆ, ನಾನು ನಮ್ಮ ವೈಫ್ ಹತ್ರ ಒಂದ್ಸಲಿ ಕೇಳ್ತೀನಿ ಅಂತ ಹೇಳಿ ಮೇಘಶ್ರೀ ಮೇಡಮ್ ಅಂತ ಅವರು ಇಬ್ಬರು ಕೂತ್ಕೊಂಡು ಡಿಸ್ಕಸ್ ಮಾಡಿ ಕೊನೆಗೆ ಅವರೇ ಕರೆದ್ರು. ಬಟ್ ಇನ್ನೊಂದೇನೆಂದರೆ ಅವರಿಗೆ ನಂಬಿಕೆ ಇತ್ತು ಸರ್, ಅಭಿನಯ ತರಂಗ ಹುಡುಗರುಗಳು ಅಂದರೆ ಒಂದು ಸಿನಿಮಾ ಮಾಡೋಕ್ಕೆ ಹೊರಟಿದ್ದಾರೆ ಅಂದ್ಬಿಟ್ಟು, ಒಂದು ಪ್ರಾಮಿಸಿಂಗ್ ಆಗಿದೆ, ಸ್ಕ್ರಿಪ್ಟ್ ಚೆನ್ನಾಗಿದೆ, ದೀಪು ಮಾಡೋಣ ಅಂತೆಲ್ಲ ಹೇಳಿ ಯಾವುದೇ ಕೊರತೆ ಆಗ್ದಂಗೆ ಸಿನಿಮಾನ ಇಲ್ಲಿಗಡೆ ತಂದಿದ್ದಾರೆ ಸರ್ ಅವರೇ. ಯಾಕೆಂದರೆ ಒಂದು ಸಿನಿಮಾ ಆಗಬೇಕು ಅಂದರೆ ನಿರ್ಮಾಪಕರ ಪಾಲು ಬಹಳ ಮುಖ್ಯ ಆಗಿರುತ್ತೆ. ನಿರ್ದೇಶಕಂದು ಎಷ್ಟಿರುತ್ತೋ ನಿರ್ಮಾಪಕರದ್ದು ಅಷ್ಟೇ ಆಗಿರುತ್ತೆ. ಬಟ್ ಇಬ್ಬರದು ಅಂತಲ್ಲ, ಎಲ್ಲ ಟೆಕ್ನಿಷಿಯನ್ಸ್ಗಳೆಲ್ಲ ಸೇರಿದ್ರೇ ಒಬ್ಬ ನಿರ್ದೇಶಕನಿಂದ ಮಾತ್ರ ಒಂದು ಒಳ್ಳೆ ಸಿನಿಮಾ ಆಗಲ್ಲ, ಎಲ್ಲರೂ ಸೇರೇ ಒಂದು ಒಳ್ಳೆ ಸಿನಿಮಾ ಆಗೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಅಷ್ಟೇ. ಈ ಒಂದು ಕಂಟೆಂಟು ಅಂದರೆ ಮಾಡಬೇಕಾದ್ರೆ ನೀವೆಲ್ಲರೂ ಕೂಡ ಏನು ವರ್ಕ್ಶಾಪ್ ಮಾಡಿದ್ರಾ ಅಥವಾ ಹೇಗೆ? ಯಾಕೆಂದರೆ ನಾನು ಆಗಲೇ ಹೇಳಿದೆ ತುಂಬ ಅಥೆಂಟಿಕ್ ಆಗಿದೆ ರೀ ಇದು ಅಂತ. ಇಲ್ಲ ಸರ್, ನಾವು ದೀಪು ನನಗೆ ಫಸ್ಟ್ ಟೈಮ್ ಮಚ್ಚ ಹಿಂಗೆ ಮಾಡೋಣ ಅಂತ ಡಿಸೈಡ್ ಆದಮೇಲೆ ನಾವು ಆರ್ಟಿಸ್ಟ್ ಎಲ್ಲ, ನಾನು ಒಂದಿಷ್ಟು ಸಿನಿಮಾಗಳು ಮಾಡಿದ್ದೆ. ನಾನು ಇವ್ನ ಕತೆ ಬರ್ಕೊಂಡು ರೆಡಿ ಇದ್ನಲ್ಲ, ಈ ನಟರು ನಮ್ಮ ಮಚ್ಚ ಅವ್ರ ಫೋಟೋ ತೋರಿಸೋ ಮಚ್ಚ ಇವ್ರು ಓಕೆನಾ ಅಂತ, ಇದು ಬೇಡ ಮಚ್ಚ ಹೇಳ್ತೀನಿ ಮತ್ತೆ ಇನ್ನೊಬ್ರು ಫೋಟೋ ತೋರಿಸೋದು, ಅವ್ರಿಗೆ ಫೋನ್ ಮಾಡಿ ಮಾತಾಡಿ ಅವ್ರ ಫೋಟೋ ತರಿಸ್ಕೊಳ್ಳೋದು, ಮಚ್ಚ ಇವ್ರು ಓಕೆನಾ ಅಂದರೆ ಇವ್ನು ಓಕೆ ಅಂದ್ರೆ ಅವ್ರ ಜೊತೆ ನಾನು ಮಾತಾಡೋದು ಅನ್ನೋ ಒಂದು ಪಾಯಿಂಟ್ ಆಫ್ ಅಲ್ಲಿ ನಾನು ಎಷ್ಟೋ ಜನರು ಕಲಾವಿದ್ರು ಫೋಟೋ ತರಿಸಿದ್ದೀನಿ. ಮಚ್ಚ ಇದು ಓಕೆನಾ, ಇದು ಇವ್ರಿಗೆ ಓಕೆ ಆಗುತ್ತೆ, ಆ ಪಾತ್ರಕ್ಕೆ ಓಕೆ ಆಗುತ್ತೆ, ಇವ್ರು ಫೈನಲ್, ಇವ್ರನ್ನ ಬುಟ್ಟಿಗೆ ಹಾಕೊಳ್ಳೋದು. ನೆಕ್ಸ್ಟ್ ಅವ್ರಿಗೆ ಫೋನ್ ಮಾಡೋದು, ಸರ್ ನಾನು ಹಿಂಗೆ ಸಿನಿಮಾ ಮಾಡ್ತಾಯಿದ್ದೀನಿ ಸರ್, ಒಂದು ಹೊಸ ತಂಡ ಕಟ್ಕೊಂಡಿದ್ದೀನಿ ಸರ್, ನಿಮ್ಮ ಸಪೋರ್ಟ್ ಬೇಕು ಸರ್. ಹಿಂಗೆ ಪ್ರತಿಯೊಂದು ಪಾತ್ರ ಇವನು ಫೈನಲ್ ಮಾಡಿದ್ಮೇಲೆ ನಾನು ಎಲ್ಲರ ಜೊತೆಗೂ ಮಾತಾಡಿ, ಇವತ್ತು ಪಿ ಡಿ ಸತೀಶ್ ಅವರಾಗಿರ್ಬೋದು, ರಘುರಾಮನ್ ಕಪ್ಪು ಆಗಿರ್ಬೋದು, ವಿಜಯ್ ಚೆಂಡೂರವ್ರು ಇರ್ಬೋದು, ಮತ್ತು ಹನುಮಕ್ಕ ಅಂತ ಒಬ್ರು ಇದ್ದಾರೆ ಸರ್, ಅವ್ರು ಮೆನ್ಷನ್ ಅದ್ಭುತವಾದ ಪಾತ್ರ ನಮ್ಮ ಸಿನಿಮಾದಲ್ಲಿ ಮಾಡಿದ್ದಾರೆ. ಅವ್ರನ್ನ ನಾವು ಹೆಚ್ಚಿಗೆ ಈ ಪಾತ್ರನ ರಿವೀಲ್ ಮಾಡಿಲ್ಲ. ಆ ಅಜ್ಜಿ ನಮ್ಮ ತಂಡಕ್ಕೆ ಏನಂದರೆ ಒಂದು ಆನೆ ಬಲ ಅಂತಲೇ ಹೇಳ್ಬೋದು, ಅಷ್ಟೊಂದು ಸಪೋರ್ಟ್ ಮಾಡಿದರು. ಅವರು ಒಬ್ಬ ನಟಿಯಾಗಿ ಯಾವತ್ತೂ ನಮ್ಮ ಸೆಟ್ಟಲ್ಲೇ ಇರಲಿಲ್ಲ. ಈಗ ನಮ್ಮ ಮನೇಲಿ ನಮ್ಮ ಅಜ್ಜಿ ಇರ್ತಾರೆ ಗೊತ್ತಾ, ಮೊಮ್ಮಕ್ಕಳನ್ನ ಹೆಂಗೆ ನೋಡ್ಕೊಳ್ತಾರೆ, ಆ ಥರ ನಮ್ಮ ಸೆಟ್ಟಲ್ಲಿ ಟೀ ಮಾಡಿದ್ದಾರೆ, ಅಡುಗೆ ಮಾಡಿದ್ದಾರೆ, ಎಲ್ರಿಗೂ ಬಡಿಸಿದ್ದಾರೆ. ಆಮೇಲೆ ಯಾರಿಗಾದ್ರೂ ಏನಾದರೂ ಕಮ್ಮಿ ಬಿದ್ದರೆ ಅವರೇ ಹೋಗಿ ಅವರು ಒಂಥರ ಘಾಟಿ ಅಜ್ಜಿ ಅವರು, ಅವ್ರಿಗೆಲ್ಲ ಹೋಯ್ತಮ್ಮ ಅದನ್ನು ಅಂತೇಳಿ ಎದುರಿಸಿ ತರಿಸಿ ಎಲ್ರಿಗೂ ತಿನ್ನೋಕೆ ಕೊಡಿಸೋರು. ಆ ಒಂದು ವಿಷಯಕ್ಕೆ ಬಂದರೆ ನಿಜವಾಗ್ಲೂ ಆ ತಾಯಿ ಆಶೀರ್ವಾದ ನಮ್ಮ ಸಿನಿಮಾದಲ್ಲಿ ಗಾಢವಾಗಿ ಬಂದಿರೋದ್ರಿಂದ ಇವತ್ತು ನಮ್ಮ ಸಿನಿಮಾ ಏನೋ ಗೊತ್ತಿಲ್ಲ ಸರ್, ಎಲ್ಲರೂ
ಕಂಟೆಂಟ್ಗಾಗಲಿ ವಿಜುವಲ್ಸ್ಗಾಗಲಿ ಎಲ್ಲದ್ರ ಬಗ್ಗೆ ಹೊಗಳ್ತಿದ್ದಾರೆ ಅಂದರೆ ಈ ಥರ ಎಷ್ಟೋ ಜನರ ಪ್ರೀತಿ ಆರೈಕೆ ಆಶೀರ್ವಾದ ಈ ಸಿನಿಮಾದ ಮೇಲೆ ಬಂದಿದೆ ಅಂತಲೇ ಅಂದ್ಕೊಳ್ತೀನಿ ನಾನು. ಯಾಕಂದ್ರೆ ಅಷ್ಟು ನೋಡಿದ್ರೆಲ್ಲ ಪಾಸಿಟಿವ್ ವೈಬಲ್ಲಿ ಹೊಗಳ್ತಿದ್ದಾರೆ. ಅದು ನನಗೂ ಗೊತ್ತಿಲ್ಲ, ನನ್ನ ಅದೃಷ್ಟನೋ ಟೀಮ್ ವರ್ಕು ಏನು ಅನ್ನೋದು ಗೊತ್ತಿಲ್ಲ, ಬಟ್ ಎಲ್ಲರೂ ಒಂಥರ ಅಪ್ರಿಷಿಯೇಟ್ ಮಾಡಿದ್ದಾರೆ ಸರ್ ಆ ಒಂದು ವಿಷಯಕ್ಕೆ. ಸೊ ಹಿಂಗೆ ಪಾತ್ರಗಳ ಸೆಲೆಕ್ಷನ್ನು ಒಂದೊಂದೇ ಆಯ್ಕೆ ಮಾಡಿದ್ದು. ಬಟ್ ಇವ್ರು ಆಯ್ಕೆ ಮಾಡಿದ್ದು ಒಂಚೂರು ಡಿಲೇ ಆಯಿತು. ಯಾಕೆಂದರೆ ಇವರು ಫಸ್ಟ್ ಟೈಮು ಡೈರೆಕ್ಷನ್ ಆಗಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಹೀರೋಯಿನ್ ತೊಗೊಳ್ಳೋದ ಅಥವಾ ಈಗ ನಾನು ಅಂತ ಬಂದಾಗ ಒಂದು ಸರಿಸಮಾನವಾಗಿ ನಟ್ಸೋಕ್ಕೆ ಅದಕ್ಕೆ ಹೆಂಗೆ ನೋನ್ ಫೇಸ್ ತೊಗೊಳ್ಳೋದ ಅಥವಾ ಫ್ರೆಶರ್ ತೊಗೊಳ್ಳೋದ ಕನ್ಫ್ಯೂಷನ್ ಇವರು ಇದ್ದರು. ನಾವು ಬಿಫೋರ್ ಒಂದು 2-3 ಆಪ್ಷನ್ನು ತೋರಿಸಿದ್ದೆ, ಒಬ್ಬರೊಟ್ಟಿಗೆ ಮಾತಾಡಿದ್ವಿ ಕೂಡ, ಅದು ಆಗಲಿಲ್ಲ, ವರ್ಕ್ ಆಗಲಿಲ್ಲ. ಆ ಒಂದು ಅವ್ರ ಜೊತೆ ನಮ್ಮ ಸಿನಿಮಾ ಕಂಟೆಂಟ್ಗೆ ಕತೆ ಹೇಳಾದ್ಮೇಲೆ ಬೇಡ ಅಂತ ಇದಾದಮೇಲೆ ರಶ್ಮಿತಾ ಅವ್ರ ಜೊತೆ ನಾನು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದೆ, ಗುಡುಗುಡಿಯ ಸೇದಿ ನೋಡು ಅಂತ. ಅಲ್ಲಿ ವರ್ಕ್ ಮಾಡಬೇಕಾದಾಗ ಮೇಡಮ್ ಪರಿಚಯ ಆಗಿದ್ದರು. ನಾನು ಹೇಳಿದೆ, ಹಿಂಗೆ ರಶ್ಮಿತಾ ಅಂತ ಒಬ್ರು ಇದ್ದಾರೆ ನೋಡು ದೀಪು ಅಂಥೇಳಿ ಪ್ರೊಫೈಲ್ ಎಲ್ಲ ತೋರಿಸಿದ್ಮೇಲೆ ಸರಿ ಮಚ್ಚ ಇವ್ರು ಓಕೆ ಮಾಡ್ಬೋದು. ಇವರು ಫಸ್ಟ್ ಇಷ್ಟಪಟ್ಟಿದ್ದೆ ಇವ್ರ ಕಣ್ಣು ನೋಡಿ ಸೆಲೆಕ್ಟ್ ಮಾಡಿದ್ದೆ. ಆ್ಯಕ್ಚುಲಿ ಹೋದ್ವಿ, ಆಲ್ರೆಡಿ ನಾನೇ ನಟ ಅನ್ನೋದು ಗೊತ್ತಾಗಿರುತ್ತೆ, ನಮ್ಮಿಬ್ಬರಿಗೆ ಗೊತ್ತಿದ್ದೀನಿ, ಯಾರಿಗೂ ಗೊತ್ತಿರಲಿಲ್ಲ. ಇವರು ಫೋನ್ ಮಾಡಿ, ಮೇಡಮ್ ಹಿಂಗೆ ಒಂದು ಕತೆ ಇದೆ, ದೀಪು ಅಂತ ಡೈರೆಕ್ಟ್ರು ನಿಮ್ಮ ನರೇಷನ್ ಕೊಡಬೇಕಂತೆ, ಸೊ ಒಂದು ಸಾರಿ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. JP ನಗರ ಕಾಫಿ ಡೇ ಕರ್ಕೊಂಡು ಹೋದೆ. ಫಸ್ಟ್ ಭೇಟಿ ಅದು, ಫಸ್ಟ್ ಭೇಟಿ ಕಾಫಿ ಡೇಲಿ ಹೋಗಿ ಎಲ್ಲ ಕೂತ್ವಿ, ಕಾಫಿ ಎಲ್ಲ ಆರ್ಡ್ರ್ ಮಾಡಿದ್ವಿ. ಸರ್ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ನರೇಷನ್ ಎಲ್ಲ ಸ್ಟಾರ್ಟ್ ಆಯಿತು. ಮೇಡಮ್ಗೆ ಕತೆ ಭಾರಿ ಇಷ್ಟ ಆಗೋಯ್ತು. ಡೈರೆಕ್ಟರ್ ಅವರು ಇಸ್ ಅ ವೆರಿ ಗುಡ್ ನರೇಟರ್. ಎಸ್, ಅದ್ಭುತವಾಗಿ ನರೇಷನ್ ಕೊಟ್ಟರು. ಮೇಡಮ್ಗೆ ಇಷ್ಟ ಆಗೋಗ್ಬಿಡ್ತು. ಇಲ್ಲ ಸರ್ ಚೆನ್ನಾಗಿ, ಅವಾಗ ದೀಪು ಅಂತ ಕರಿತಿರಲಿಲ್ಲ, ಸರ್ ಅಂತ ಕರಿತಾಯಿದ್ರು. ಸರ್ ಓಕೆ ಚೆನ್ನಾಗಿದೆ ಸರ್ ಹಂಗೆ ಹಿಂಗೆ ಅಂತಂದರು. ಆಮೇಲೆ ಹೀರೋ ಯಾರು ಸರ್ ಅಂತ, ನಾ ಪಕ್ಕದಲ್ಲಿ ಹಿಂಗೆ ಕೂತಿದ್ದೆ. ದೀಪು ನೀನು ಹೇಳು ಅಂತ ಹಿಂಗೆ ತಿರುಗ್ಬಿಟ್ಟೆ. ಹೀರೋ ಯಾರು ಅಂತ ಕೇಳಿ ನಾನೇ ಅಲ್ಲಿ, ಇವ್ರು ಹೇಳ್ಬೇಕಲ್ಲ, ದೀಪು ನೀನೇ ಹೇಳೋ ದೀಪು ಅಂತ. ನಾನು ಇಲ್ಲ ಮಹಂತೇಶ್ವರೇ ಹೀರೋ ಅನ್ನ. ದೀಪು ನನಗೆ 2 ದಿನ ಟೈಮ್ ಕೊಡಿ, ಏನೇ ಹೇಳ್ತೀನಿ ಮುಗಿಸ್ತೀನಿ ರೀ ಆಯಿತಾ, 2 ದಿನ ಟೈಮ್ ತೊಗೊಳ್ತೀನಿ ಹೇಳ್ತೀನಿ ಅಂದರು. ಸರಿ ಓಕೆ ಮೇಡಮ್ ಕಾಫಿ ಕುಡೀರಿ ಅಂತೇಳಿ ಕಾಫಿ ಕುಡಿತಾ ಇವ್ನಿಗೆ ಏನು ಅನ್ನಿಸ್ತು ಗೊತ್ತಿಲ್ಲ, ಇನ್ನೊಂಚೂರು ಆ ಕ್ಯಾರೆಕ್ಟರೈಸೇಷನ್ನ ಎಲಿವೇಷನ್ ಮಾಡಿ ಇನ್ನೊಂಚೂರು ಇಂಪ್ರೆಸ್ ಮಾಡಿ ಹೇಳ್ದ. ಕಾಫಿ ಕುಡಿದಿಟ್ರು, ಈ ಸಿನಿಮಾ ನಾನು ಮಾಡ್ತೀನಿ ದೀಪು ಅಂತ ಹೇಳಿ ಇವತ್ತು ನಮ್ಮ ಸಿನಿಮಾದ ನಾಯಕ ನಟಿ ರಶ್ಮಿತಾ ಗೌಡ. ರಶ್ಮಿತಾ ಆರ್ ಗೌಡ, ಅದು ಆರ್ ಗೌಡ ಅನ್ನೋದು ರಮೇಶ್, ನನ್ನ ತಂದೆ ಹೆಸರು ಆರ್ ರಮೇಶ್. ಒಂದು ಈ ಥರ ಅಂದರೆ ಏನೋ ಒಂದಷ್ಟು ಕೆಲಸ ಮಾಡಿ ಅನುಭವ ಇರೋಂಥವ್ರು, ತುಂಬ ಒಂದಷ್ಟು ತಿಳ್ಕೊಂಡು ಬಂದು ಸಿನಿಮಾ ಮಾಡ್ತಿರೋಂಥ ಆ ಟೀಮ್, ಓಕೆ ನಿಮ್ಮ ಹತ್ರ ಬಂದು ಒಂದು ಸರ್ಪ್ರೈಸ್ ಆಯಿತು, ಓಕೆ ಆ ಟೀಮ್ ಜೊತೆ ಕೆಲಸ ಮಾಡಿದಂಥ ಅನುಭವ ಹೇಗಿತ್ತು ಅಂತ? ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಯಾಕೆಂದರೆ ಆ್ಯಸ್ ಅ ಫ್ರೆಶರ್ ನಾವು ಹೋದಾಗ ನಾನು ಪ್ರಿಪೇರ್ ಮಾಡಿ, ನನಗೆ ದೀಪವರು ವರ್ಕ್ಶಾಪ್ ಮಾಡಿಸಿ ಒಂದು ಲೈನ್ಸ್ ಎಲ್ಲ ಹೇಳಿ ನಾವು ಪ್ರಾಕ್ಟೀಸ್ ಮಾಡಿ ಎಲ್ಲ ಹೋಗಿದ್ದು ಹೌದು. ಬಟ್ ಆದ್ರೂ ನನಗೆ ಮುಂಚೆನೇ ಇಷ್ಟು ದೊಡ್ಡ ಕಲಾವಿದರ ತಂಡ ಇದೆ ಅನ್ನೋ ಪರಿಚಯ ಮೊದಲೇ ಇತ್ತು. ಸೊ ನನಗೇನಪ್ಪ ಅಂದರೆ ನನ್ನ ಮೊದಲನೇ ಸಿನಿಮಾ ಒಂದು, ಹಾಗೆ ಕಾಮಿಡಿ ಸಿನಿಮಾ. ಸೊ ನನಗೆ ಕಾಮಿಡಿ ಕೋಶನ್ ತರೋಕ್ಕೆ ಇವರೆಲ್ಲ ಇಷ್ಟು ವರ್ಷಗಟ್ಟಲೆಯಿಂದ ಕೆಲಸ ಮಾಡಿರೋರು, ನಾನು ಎಲ್ಲಿಂದ ಕಾಮಿಡಿ ಕೋಶನ್ ತರ್ತೀನಿ ಈ ಸಿನಿಮಾಗೆ ಅನ್ನೋದು ನನಗೆ ಅದೊಂದು ಯೋಚನೆ ಯಾವಾಗಲೂ ಇತ್ತು. ಸೊ ಅದು ಹೋಗಿ ನನಗೆ ಅಲ್ಲಿದ್ದು ಸೆಟ್ಟಲ್ಲಿ ನಾನು ನಂದನ್ನು ನೋಡೋದಕ್ಕಿಂತ ಹೆಚ್ಚಾಗಿ ನಾನು ಇವ್ರನ್ನೆಲ್ಲ ನೋಡ್ತಾ ಇದ್ದೆ. ಯಾಕೆಂದರೆ ಯಾರೂ ಅಲ್ಲಿ ಓಕೆ ಈಗ ಸೀನಲ್ಲಿ ಆ್ಯಕ್ಷನ್ ಅಂತ ಹೇಳ್ತಾ ಇದ್ದಾರೆ, ಅವ್ರು ಸೀನ್ ಮಾಡ್ತಾ ಇದ್ದಾರೆ ಅಂತ ಅನಿಸೋಲ್ಲ. ಎಲ್ಲರೂ ನ್ಯಾಚುರಲಿ ಹಾಗೆ ಇದ್ದಾರೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿದೆ, ಅವ್ರ ಬಿಹೇವಿಯರ್ ಆಗಿದೆ, ಅವ್ರ ಡೈಲಾಗ್ ಡೆಲಿವರಿ ಮಾಡುವಾಗಲೂ ಅಷ್ಟೇ ನ್ಯಾಚುರಲ್ ಆಗಿದ್ದಾರೆ. ಸೊ ಅವರನ್ನೆಲ್ಲ ನೋಡಿ ನಾನು ಅಲ್ಲಿ ಕೂತಾಗ ತುಂಬ ಕಲ್ತಿದ್ದೀನಿ. ಸೊ ಅದು ನನಗೆ ತುಂಬ ಒಳ್ಳೆ ಪಾಠ ಅನಿಸುತ್ತೆ ಮೊದಲು ಪ್ರಾರಂಭ ಮಾಡಲಿಕ್ಕೆ, ಇಲ್ಲಿಂದ ಮುಂದೆ ಹೋಗೋಕ್ಕೆ. ನನಗೆ ತುಂಬ ಮನಸ್ಸಲ್ಲಿ ಉಳಿಯೋದು ಅಂದರೆ ನಾನು ಪ್ರತಿಯೊಬ್ಬರು ಮಹಂತೇಶ್ ಅವರಾಗಲಿ, ಆಮೇಲೆ ಅವ್ರ ಜೊತೆ ನನ್ನ ಸೀನ್ ಇದ್ದಾಗಲ ಬೇರೆ ಎಲ್ಲರ ಜೊತೆನೂ ಇಷ್ಟು ದೊಡ್ಡ ಆರ್ಟಿಸ್ಟ್ ಇದ್ದಾರೆ, PD ಸರು, ರಘು ಸರು, ಅಮ್ಮ ಹನುಮಮ್ಮ ಅವರು, ಅವರೆಲ್ಲ ಈಗ ನಮಗೆ ಗೊತ್ತಿರೋ ಹಂಗೆ ಎಲ್ಲರೂ ರಂಗಭೂಮಿಯಿಂದ ಬಂದಿರೋರು. ಇವ್ರುಗಳಿಗೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಸೊ ನನಗೆ ಯಾವತ್ತೂ ನನ್ನ ಮನಸ್ಸಲ್ಲಿ ಉಳಿಯೋದು ಅವರು ಎಷ್ಟು ಒಂದು ಪಾತ್ರನ, ಆ ಪಾತ್ರ ಕಥೆನಲ್ಲಿದೆ ಅನ್ನೋ ಥರನೇ ಇರಲ್ಲ, ಅವರೇ ಪಾತ್ರ. ನನಗೆ ಕಣ್ಮುಂದೆ ನನ್ನ ಕತೆ ಏನು ಕೇಳಿದ್ದೆ ಹೋಗೋಕ್ಕೆ ಮುಂಚೆ ನನಗೆ ಇಮ್ಯಾಜಿನೇಷನ್ ಇವಾಗಿರೋದೇ ಇವ್ರುಗಳೇ ಪಾತ್ರ.
ಅರಸಯ್ಯ ಅಂದರೆ ಮಹಾಂತೇಶ್ ಬಿಟ್ಟು ಇನ್ಯಾರು ಮಾಡೋಕ್ಕೆ ನನ್ನ ಮೈಂಡಲ್ಲಿ ಇಲ್ವೇ ಇಲ್ಲ, ಅವರೇ. ಆಮೇಲೆ ಇದೆಲ್ಲ ನಮ್ಮನ್ನೆಲ್ಲ ಇದು ಇಷ್ಟು ಚೆನ್ನಾಗಿ ಔಟ್ಪುಟ್ ತರಿಸಿರೋದು ದೀಪ್ ಅವರು ಅವರಾಗಿದ್ದಕ್ಕೇನೆ. ಸೊ ನನಗೆ ಇಟ್ಸ್ ನೋ ಮೋರ್ ಒನ್ ಸ್ಟೋರಿ, ನನಗೆ ಪ್ರತಿಯೊಬ್ಬರೂ ಅದು ಪಾತ್ರನೇ. ಸೊ ಅದು ನನಗೆ ತುಂಬ ಖುಷಿ ಇದೆ, ಯಾವತ್ತೂ ನೆನಪಿಗೆ ಉಳಿಯೋದು ಅದು. ನಾನು ಈ ವಿಷಯಕ್ಕೆ ಒಂದು ಹೇಳಬೇಕು ಸರ್. ಇವರು ನಮ್ಮ ನಟನೆ ಬಗ್ಗೆ ಎಲ್ಲ ಹೇಳಿದ್ರು. ಇವ್ರು 6th ಇಯರಿಂದನೇ ಭರತನಾಟ್ಯ ಡ್ಯಾನ್ಸರು. ನಾನು ವಲ್ಗರ್ ಡ್ಯಾನ್ಸರ್, ನಾನು ಡ್ಯಾನ್ಸ್ ಬರಲ್ಲ, ಏನೂ ಇಲ್ಲ. ಒಂದು ಸಾಂಗ್ ಶೂಟು ಸರ್, ಇದು ಮೆನ್ಷನ್ ಮಾಡಲೇಬೇಕು, ನನಗೆ ರಿದಮ್ ಸೆನ್ಸ್ ಇಲ್ಲ. ಇವರ ರಿಯಲಿಸ್ಟಿಕ್ ಆಗಿರ್ಬೇಕು ಸಾಂಗು ಅಂತಾರೆ, ನನಗೆ ಆ ಡ್ಯಾನ್ಸ್ ಬರಲ್ಲ. ಕೊರಿಯೋಗ್ರಾಫರ್ ಬಂದರೆ ಸ್ಟೆಪ್ಪು ಸರ್ 3 4 2 1 ಅನ್ನೋರು, ಸಾರ್ ಅದು 3 ಏನದು 4 3 2 1 ಅಂತಾರೆ, ನನಗೆ ಒಂದು ಗೊತ್ತಾಗ್ತಾ ಇಲ್ಲ. ಕಟ್ ಮಾಡಿದ್ರೆ ಒಂದಿನ ಹಾಕ್ಕೊಂಡ್ರು, ಯಾರು ಡೈರೆಕ್ಟ್ರು, ಆರ್ಟ್ ಡೈರೆಕ್ಟ್ರು, DOP, ಕೊರಿಯೋಗ್ರಾಫರು ಒಂದು ರೂಮಿಗೆ ಕರ್ಕೊಂಡೋದ್ರು. ಎಣ್ಣೆ ಇಟ್ಟಿದ್ರು. ಸರ್ ಕುಡೀರಿ ಸರ್ ಅಂದರು. ಸರ್ ಯಾಕೆ ಸರ್ ಅಂದರು. ಇಲ್ಲ ಕುಡೀರಿ ಸರ್ ಅಂದರು. ಅವರು ಹಾಕ್ಕೊಂಡಿದ್ರು, ಪಾರ್ಟಿ ಮಾಡಿದ್ರು. ಸರಿ ಸರ್ ಓಕೆ ಅಲ್ವಾ ಅಂದು. ಹಾಂ ಸರ್ ಓಕೆ 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 ಸರ್. ಮೊಬೈಲ್ ಇಟ್ಟು ಸರ್ ಸ್ಟೆಪ್ ಮಾಡಿ ಸರ್ ಅಂತ ಮ್ಯೂಸಿಕ್ ಹಾಕಿದ್ರು, ಅದೇ ಸಾಂಗಿಗೆ ಮ್ಯೂಸಿಕ್ ಹಾಕಿದ್ರು. ಸ್ಟೆಪ್ ಮಾಡಿದ್ದು. ಸರ್ ಏನು ಹೇಳ್ತಾ ಇದ್ರಿ ಅಂತ. ಇಲ್ಲ ಸರ್ ನೀವು ಸ್ಟೆಪ್ ಮಾಡಿ ಸರ್, ನಿಮ್ಗೆ ಹೆಂಗೆ ಬರುತ್ತೆ ಈ ಮ್ಯೂಸಿಕ್ ಕೊಡ್ತಾ ಇದೆಯಲ್ಲ, ನಿಮ್ಗೆ ಹೆಂಗೆ ಬರುತ್ತೆ ನಂಗೆ ಸ್ಟೆಪ್ ಮಾಡಿ ಸರ್ ಅಂದರು. ಓಕೆನಾ ಸರ್ ಅಂದೆ. ರೆಕಾರ್ಡ್ ಮಾಡಿದ್ರು, ಸ್ಟೆಪ್ ಮಾಡಿದೆ. ಒಂದಿಷ್ಟು ವರ್ಷನ್ ಮಾಡಿದ್ದೆ ಗೊತ್ತಾ ಸ್ಟೆಪ್ಪು, ಯೂನಿಕ್ಕಾಗಿ ಯಾವುದಿದೆಯೋ ಅದನ್ನು ಪಿಕ್ ಮಾಡ್ಕೊಳ್ಳೋದು. ನೈಟು ಬೆಳಿಗ್ಗೆ ಹೋಗಿ ಶೂಟಿಂಗ್ ಮಾಡೋದು. ಡ್ಯಾನ್ಸ್ ಬರಲ್ಲ ಅಂತ ಗೊತ್ತಾಯ್ತಲ್ಲ, ನೀನು ಏನು ಮಾಡ್ತೀಯಪ್ಪ ಅದೇ ಡ್ಯಾನ್ಸ್, ಅದನ್ನ ಕೊರಿಯೋಗ್ರಫಿ ಥರ ಮಾಡ್ಬಿಡ್ತೀವಿ ನಾವು, ನ್ಯಾಚುರಲ್ ಆಗಿರುತ್ತೆ ಮಾಡಪ್ಪ ಅಂತೇಳಿ ಮಾಡಿಸ್ಬಿಟ್ಟು ಹಿಂಗೆ ನೈಟು 2 ಪೆಗ್ ಹಾಕ್ಸೋದು, ಸ್ಟೆಪ್ ರೆಕಾರ್ಡ್ ಮಾಡೋದು, ಅಂದರೆ 3 4 ಸ್ಟೆಪ್ಪು ಶೂಟ್ ಮಾಡೋದು, ಬೆಸ್ಟ್ ಪಿಕ್ನ ಇದು ಸ್ಟೆಪ್ನ ಎತ್ಕೊಂಡು ಬೆಳಿಗ್ಗೆ ಶೂಟಿಂಗ್ ಮಾಡೋದು. ಸಾಂಗ್ ಹಂಗೆ ಶೂಟ್ ಮಾಡಿದ್ದೀವಿ. ಇವ್ರ ಜೊತೆಗೆ ಒಂದು ಪೋರ್ಷನ್ ಶೂಟ್ ಮಾಡಬೇಕು, ಅದು ರೆಟ್ರೋ ಅಲ್ಲಿರುತ್ತೆ. ಇವ್ರು ಹಿಂಗೆ ತಿರುಗಿಸಿ ಹಿಂಗೆ ಹಿಡ್ಕೋಬೇಕು, ನಾನು ಹಿಂಗೆ ತಿರುಗಿಸಿ ಹಿಂಗೆ ಹಿಡ್ಕೋಬೇಕು. 48 ಫ್ರೇಮು ಸರ್. ಎಷ್ಟು ಟೇಕ್ ತೊಗೊಂಡಿರ್ಬೋದು ಹೇಳಿ. ಅವ್ನು ನಮ್ಮ ಕ್ಯಾಮ್ರಾಮನ್ ಸ್ನೇಹಿತ ಇದಕ್ಕೆ ಸುಮ್ಮನಾದ. 40 ಮೇಲೆ ಆಯಿತು. ನನ್ನ ಫ್ರೆಂಡ್ ಆಗಿದ್ದಕ್ಕೆ ಬಚಾವದೆ. ಬೇರೆ DOPಗಳಾದ್ರೆ ಇವ್ನು ಯಾವ ಎಲ್ಲಿಂದ ಕರ್ಕೊಬಂದವ್ರೆ ಅಂತ ಮಕ್ಕೋಗ್ಬಿಟ್ಟಿರೋರು. 45 ಟೇಕ್ ಸರ್ ಅದು ಆಗಿದ್ದು. ಏನು ಸಿಂಪಲ್ ಸರ್. ಅಂದರೆ 48 ಫ್ರೇಮಲ್ಲಿ ಅಂದರೆ ಸ್ಲೋ ಮೋಷನಲ್ಲಿ ತೆಗಿಬೇಕಂದ್ರೆ ಸಾಂಗ್ನ ಸ್ಪೀಡಾಗಿ ಪ್ಲೇ ಮಾಡಿರ್ತಾರೆ. ಅಂದರೆ ಕೊರಿಯೋಗ್ರಾಫರು ಸಾಂಗ್ನ ಸ್ಪೀಡಾಗಿ ಪ್ಲೇ ಮಾಡ್ತಾರೆ, ನಾವು ಸ್ಲೋ ಮೋಷನಲ್ಲಿ ಬಂದಂಗಿರುತ್ತೆ. ಆ ಸ್ಪೀಡಲ್ಲಿ ಬರೋದಕ್ಕೆ ನಾನು ಲಿಪ್ಪು ಮ್ಯಾಚ್ ಮಾಡಬೇಕು, ಇವ್ರು ನಿಂಗೆ ತಿರುಗಿಸಿ ಹಿಂಗೆ ಹಿಡ್ಕೋಬೇಕು. ಅದು ಆಯ್ತಾ ಇಲ್ಲ. ಸುಸ್ತಾಗಿ ಎಲ್ಲ ಸೆಟ್ ಹಾಕೋರೆ, ಎಲ್ಲ ನೊಂದು ಬೆಂದು ಹೋದ್ರೆ ಕೊನೆಗೊಂದು ಶಾಟ್ ಓಕೆ ಆಯಿತು. ಚಪ್ಪಾಳೆ ಏನು ಅಂತೀರ, ಅವತ್ತು ಮುಗಿಸ್ತಲ್ಲಪ್ಪ ಪ್ರಾಯ ನೀರು ಅರಸಯ್ಯ ಮುಗಿಸ್ತ ಅಂದರೆ ಅಷ್ಟು ನೊಂದೋಗ್ಬಿಟ್ಟಿದ್ರು ಅದೊಂದು ಶಾಟಿಗೆ. ಯಾಕಂದರೆ ಬಿಡ್ತಲ್ಲ, ಯಾರು ಬಿಡ್ತಾರೆ, ಬೇಕು ಅಂತ ಇವರು. ನನಗೆ ಹೇಳ್ತಿಲ್ಲ ನನಗೆ ರಿದಮ್ ಸೆನ್ಸ್ ಕಡಿಮೆ ಸರ್. ಹೇಳ್ಕೊಟ್ರೆ ಒಂದಿಷ್ಟು ಬಿಫೋರ್ ಪ್ರಾಕ್ಟೀಸ್ ಮಾಡಿದ್ರೆ ಐ ಕ್ಯಾನ್ ಡೂ. ಅದರ್ವೈಸ್ ಇದೆಯಲ್ಲ ಡ್ಯಾನ್ಸಲ್ಲಿ ತುಂಬ ವರ್ಸ್ಟು. ಇವರೆಲ್ಲ ಒಂದೊಂದೇ ಟೇಕಲ್ಲಿ ಮಾಡಿದ್ರು. ಕಲಾವಿದೆ. ಭರತನಾಟ್ಯ ಭರತನಾಟ್ಯಂ ಎಲ್ಲ ಮಾಡಿಲ್ಲ, ಅವ್ರು ಸುಮ್ಮನೆ ಕ್ರೆಡಿಟ್ಸ್ ಕೊಡ್ತಾ ಇದ್ದಾರೆ ಸಿನಿಮಾ. ಅಲ್ಲ, ಅವ್ರಿಗೆ ರಿದಮ್ ಸೆನ್ಸ್ ಇದೆಯಲ್ಲ, ಇವ್ರಿಗೆ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಅಂತ ನಾನು ಆ ಒಂದು ಪಾಯಿಂಟ್ ಅಲ್ಲಿ ಹೇಳಿದೆ ಸರ್ ಅಷ್ಟೇ. ಹೌದೌದು, ಅಡ್ಯಾಪ್ಟ್ ಮಾಡ್ಕೊಳಕ್ಕೆ ನನಗೆ ಸ್ವಲ್ಪ ಈಸಿ ಆಯ್ತು. ಮಹಾಂತೇಶ್ವರ ಒಂದು ಸ್ವಲ್ಪ ಟೈಮ್ ತಗೊಂಡ್ರು ಅಷ್ಟೇ. ಅದೊಂದು ಮಸ್ತ್ ಆಗಿತ್ತು ಮಾತ್ರ.